2025ರಲ್ಲಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಎಲ್ಲ SSLC ವಿದ್ಯಾರ್ಥಿಗಳೇ, ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. ಅಂದರೆ ಒಂದು ಚಿತ್ರವನ್ನು ನೋಡಿ ಆನ್ಸರ್ ಬರೀತಕ್ಕಂಥದ್ದು, ಅದ್ರ ಬಗ್ಗೆ ಬರೀತಕ್ಕಂಥದ್ದು. ಸೊ ಇದು ಬಹಳಷ್ಟು ಈಸಿ ಆಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ನಾವಿಲ್ಲಿ 3 ಅಂಕಗಳನ್ನು ಗಳಿಸಬೇಕು ಅನ್ನೋದನ್ನು ಬರೀ 2 ನಿಮಿಷದಲ್ಲಿ ನೀವು ಕಲಿಬಹುದು. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳಿವೆ. ಆಸಕ್ತರುಗಳನ್ನು ಗಮನಿಸಬಹುದು. ಚಿತ್ರವನ್ನು ಬಿಡಿಸೋದ್ರ ಮೂಲಕ 3 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಒಂದು 4-5 ಸೆಂಟೆನ್ಸ್ ಬರೆದ್ರೆ ಸಾಕು, ನಿಮಗೆ 3 ಅಂಕಗಳಿಗೆ 3 ಅಂಕಗಳನ್ನು ಕೊಡ್ತಾರೆ. ನೀವು ಈ ಚಿತ್ರದಲ್ಲಿ ವಸ್ತುಗಳು ಎಷ್ಟಿದ್ದಾವೆ, ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಗಮನಿಸಬೇಕು. ಒಬ್ಬನೇ ವ್ಯಕ್ತಿ ಇದ್ದಾನೋ ದೇರ್ ಈಸ್ ಅನ್ನೋದನ್ನು ಬಳಸಬೇಕು. ಸಿಂಗ್ಯುಲರ್ ಇದ್ದರೆ, ಬಹಳ ಜನ ಇದ್ದಾರೆ ಅಂದರೆ ದೇರ್ ಆರ್ ಅಂತ ಬಳಸಬೇಕು. ಉದಾಹರಣೆಗೆ ಇಲ್ಲಿ 7 ಜನ ಕಂಡು ಬರ್ತಾರೆ ಈ ಒಂದು ಚಿತ್ರದಲ್ಲಿ. ಸೊ ದೇರ್ ಆರ್ 7 ಪೀಪಲ್ ಇನ್ ದ ಪಿಕ್ಚರ್. ಈ ಒಂದು ಪಿಕ್ಚರ್ನಲ್ಲಿ 7 ಜನ ಇದ್ದಾರೆ. ಆಮೇಲೆ ಆ್ಯಪಲ್ ಗಿಡ ಒಂದೇ ಇದೆ. ದೇರ್ ಈಸ್ ಆ್ಯನ್ ಆ್ಯಪಲ್ ಟ್ರೀ ಇನ್ ದ ಪಿಕ್ಚರ್. ಈ ಗಿಡದಲ್ಲಿ, ಈ ಒಂದು ಚಿತ್ರದಲ್ಲಿ ಒಂದು ಆ್ಯಪಲ್ ಟ್ರೀ ಇದೆ, ಅಲ್ಲಿ ದೇರ್ ಈಸ್ ಬಳಸಿದೆ. ಜನರು 7 ಜನ ಇದ್ದಾರೆ, ಅಲ್ಲಿ ದೇರ್ ಆರ್ ಅಂತ ಬಳಸಿದೆ. ಸೊ ಸಿಂಗ್ಯುಲರ್ ಇದ್ದರೆ ದೇರ್ ಈಸ್, ಪ್ಲೂರಲ್ ಇದ್ದರೆ ದೇರ್ ಆರ್. ನೆಕ್ಸ್ಟು ದೇರ್ ಆರ್ 4 ಆ್ಯಪಲ್ಸ್ ಇನ್ ದ ಪಿಕ್ಚರ್. ಆಮೇಲೆ ಆ ಒಂದು ಗಿಡದಲ್ಲಿ 4 ಆ್ಯಪಲ್ಗಳಿವೆ ಅಂತ ಕೊಟ್ಟಿದೆ. ನೆಕ್ಸ್ಟು ಆ ಚಿತ್ರದಲ್ಲಿ ನೀವು ಒಂದು ನಾಯಿನೂ ಕೂಡ ನೋಡ್ಬೋದು. ದೇರ್ ಈಸ್ ಎ ಡಾಗ್ ಇನ್ ದ ಪಿಕ್ಚರ್. ನೆಕ್ಸ್ಟು ಅದರಲ್ಲಿ ಒಂದು ಹುಡುಗಿ ಇದ್ದಾಳೆ, ಆಕೆ ಓದ್ತಾ ಇದ್ದಾಳೆ. ದೇರ್ ಈಸ್ ಎ ಗರ್ಲ್ ರೀಡಿಂಗ್. ಮತ್ತು ಎಲ್ಲಿ ಓದ್ತಾ ಇದ್ದಾಳೆ? ಗಿಡದ ಕೆಳಗೆ. ರೀಡಿಂಗ್ ಅಂಡರ್ ದ ಪಿಕ್ಚರ್ ಅಂತ ಬರಿಬೋದು. ರೀಡಿಂಗ್ ಅಂಡರ್ ದ ಟ್ರೀ ಅಂತ ಬರಿಬೋದು. ನೆಕ್ಸ್ಟು ದೆರ್ ಇಸ್ ಎ ಗರ್ಲ್ ಡ್ರಾಯಿಂಗ್ ಪೇಂಟಿಂಗ್. ಒಬ್ಬಳು ಹುಡುಗಿ ಪೇಂಟಿಂಗ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟು ದೆರ್ ಇಸ್ ಎ ಬಾಯ್ ಸ್ಲೀಪಿಂಗ್. ಒಂದು ಹುಡುಗ ಅಲ್ಲಿ ಮಲ್ಕೊಂಡಿದ್ದಾನೆ. ನೆಕ್ಸ್ಟು ದೇರ್ ಈಸ್ ಎ ಬ್ಯೂಟಿಫುಲ್ ಹೌಸ್ ಇನ್ ದ ಪಿಕ್ಚರ್. ಆಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಇದೆ, ಒಂದೇ ಮನೆ ಕಾಣ್ತಾ ಇದೆ, ಹೀಗಾಗಿ ದೇರ್ ಈಸ್ ಎ ಬ್ಯೂಟಿಫುಲ್ ಹೌಸ್ ಇನ್ ದ ಪಿಕ್ಚರ್. ನೆಕ್ಸ್ಟು ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಇದು ಒಂದು ಲೈನ್ ಆಗ್ತದೆ. ಇದೊಂದು ಸುಂದರವಾಗಿರ್ತಕ್ಕಂಥ ಚಿತ್ರವಾಗಿದೆ. ಎಲ್ಲಕ್ಕಿಂತ ಪೂರ್ವದಲ್ಲಿ ನೀವು ಈ ವಾಕ್ಯನೂ ಕೂಡ ಬರಿಬಹುದು. ಎ ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್. ಇದನ್ನು ಮೊದಲಾದರೂ ಬರಿಬೋದು, ಕೊನೆಗಾದರೂ ಬರಿಬೋದು. ಈ ರೀತಿ ಬರೆಯೋದ್ರ ಮೂಲಕ ನೀವು ಈಸಿಯಾಗಿ 3 ಅಂಕಗಳನ್ನು ಗಳಿಸಬಹುದಾಗಿದೆ.